15ರಲ್ಲಿ ಸಿಕ್ಕಂತಹ ಬುರುಡೆ ಕಥೆ ಏನು? ಚೆನ್ನಯ್ಯ ತೋರಿಸಿದಂತಹ ಸ್ಪಾಟ್ ನಂಬರ್ 15 ಇಲ್ಲಿಯೂ ಕೂಡ ಬುರುಡೆ ಮೂಳೆಗಳು ಪತ್ತೆಯಾಗಿದ್ವು. ಇದು ಮರದ ಬುಡದಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರವಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯವರು ಕೂಡ ಸ್ವಲ್ಪ ಮಧ್ಯಸ್ಥಿಕೆಯನ್ನು ವಹಿಸಬೇಕಾಗಿರುವಂತಹ ಪರಿಸ್ಥಿತಿ ಆ ಒಂದು ಸ್ಪಾಟ್ ನಂಬರ್ 15ರಲ್ಲಿ ನಿರ್ಮಾಣವಾಗಿತ್ತು. ಸ್ಪಾಟ್ ನಂಬರ್ 15ರಲ್ಲಿ ಸಿಕ್ಕಂತಹ ಬುರುಡೆ ಕತೆ ಏನು? ಚೆನ್ನಯ್ಯ ತೋರಿಸಿದಂತಹ ಸ್ಪಾಟ್ ನಂಬರ್ 15 ಇಲ್ಲಿಯೂ ಕೂಡ ಬುರುಡೆ ಮೂಳೆ ಪತ್ತೆಯಾಗಿದ್ವು. ಇದು ಮರದ ಬುಡದಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರವಾಗಿತ್ತು. FSL ವರದಿಯ ಪ್ರಕಾರ ಇದು ಕೂಡ ಗಂಡಸಿನ ತಲೆ ಬುರುಡೆ. ಇದು 35-39 ವರ್ಷದ ಒಳಗಿನ ಗಂಡಿನ ಒಂದು ದೇಹದ ಮೂಳೆ ಇದಾಗಿತ್ತು. FSL ರಿಪೋರ್ಟ್ನಿಂದ ಪ್ರಕರಣಕ್ಕೆ ಬಹುದೊಡ್ಡ ಟ್ವಿಸ್ಟ್. ಇದು ಟ್ವಿಸ್ಟ್ ಅಂದ್ರೆ ಚೆನ್ನಯ್ಯ ತೋರಿಸಿಕೊಟ್ಟಂತಹ 3 ಸ್ಪಾಟ್. ಒಂದು ತಗೊಂಡು ಬಂದಿರುವಂತಹ ತಲೆ ಬುರುಡೆ, ಕೈಯಲ್ಲಿಟ್ಕ ಬಂದಿದ್ದಂತಹ ತಲೆ ಬುರುಡೆ, ಸ್ಪಾಟ್ ನಂಬರ್ 6ರಲ್ಲಿ ಸಿಕ್ಕಿರುವಂತಹ ತಲೆ ಬುರುಡೆ, 15ರಲ್ಲಿ ಸಿಕ್ಕಿರುವಂತಹ ತಲೆ ಬುರುಡೆ, ಎಲ್ಲವೂ ಕೂಡ ಗಂಡಸಿನ ತಲೆ ಬುರುಡೆ. ಮತ್ತ್ಯಾಕೆ ಯಾವುದೋ ವ್ಯಕ್ತಿಯ ಮೇಲೆ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಧರ್ಮಸ್ಥಳದ ಧರ್ಮಾಧಿಕಾರಿಯ ಮೇಲೆ ಕಪ್ಪು ಮಸಿ ಬಳಿಯುವಂತಹ ಕೆಲಸವನ್ನು ಯಾಕೆ ಮಾಡಬೇಕು? ನೀವು ಮಾಡಿದಿರ ಕೆಲಸವನ್ನ ಹೇಳಿ. ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ತಗೊಂಡು ಬನ್ನಿ. ಸುಮ್ಮನೆ ಸರ್ಕಾರ ದುಡ್ಡು ವೇಸ್ಟ್ ಮಾಡಿಕೊಂಡು, ನಮ್ಮ ತೆರಿಗೆ ಹಣವನ್ನು ವೇಸ್ಟ್ ಮಾಡಿಕೊಂಡು, ಕರ್ನಾಟಕದ ಜನರ ಸಮಯವನ್ನ ವ್ಯರ್ಥ ಮಾಡಿಕೊಂಡು ನಿಮ್ಮ ಆ ಕತೆ ಇದೆಯಲ್ಲ, ಆ ಕಥೆಯನ್ನ ನಮ್ಮ ಹತ್ರ ಕಿವಿಗೆ ಪುಂಗದು ಬೇಡ, ಅವಶ್ಯಕತೆ ಇಲ್ಲ. ಕಾಮನ್ ಸೆನ್ಸ್ ಇಟ್ಕೊಂಡಿದ್ರೇನ್ರಿ ಚೆನ್ನಯ್ಯ? ಬರೀ 3 ಲಕ್ಷ 3.5 ಲಕ್ಷಕ್ಕೆ ಏನ್ರಿ ಇದು? ಧರ್ಮಸ್ಥಳದಲ್ಲಿ ಕೊಲೆ, ಬ್ರೂಟಲ್ ಮರ್ಡರ್ ಅಂತ ಹೇಳಿ ದೇಶ ವಿದೇಶದ ಕಡೆ ಎಲ್ಲ ಸುದ್ದಿ ಆಗುತ್ತೆ. ಎಲ್ಲಾ ಒಂದು ಸರ್ಕಾರವೂ ಕೂಡ ಕಣ್ಣು ಅರಳಿಸ್ಕೊಂಡು ನೋಡ್ತಾ ಇರುತ್ತೆ. ಏನಪ್ಪ ಹಿಂಗೆ ಹೇಳ್ತಾವನೆ, 500-600 ಶವವನ್ನು ಊಟಕ್ಕಿಟ್ಟಿದ್ದೇನೆ, 50-60 ಇದೆ ಅಂತ ಹೇಳ್ತಾ ಇದ್ದಾನೆ ಚೆನ್ನಯ್ಯ ಅನ್ನೋನು. ಏನಪ್ಪ ಆಯ್ತು ಇದು ಅಂತ ಹೇಳಿ ತಲೆ ಕೆರ್ಕೊಂಡು ನೋಡಿದ್ದಾರೆ. ಕಾಮನ್ ಸೆನ್ಸ್ ಇಟ್ಕೊಂಡಿದ್ದೀರಾ ಚೆನ್ನಯ್ಯ? ಈಗ ಸತ್ಯ ಒಪ್ಕೊಂಡ್ರೆ ಏನ್ ಲಾಭ? ದೇಶದ ಮಾನ, ಕರ್ನಾಟಕದ ಮಾನ ಹರಾಜಾದ್ಮೇಲೆ ಇದೀಗ 3 ಬುರುಡೆಗಳ ಬಗ್ಗೆ ಮಾತ್ರ ಮಾಹಿತಿ ಬಹಿರಂಗ. 3 ಬುರುಡೆಗಳು ಪುರುಷರದ್ದು ಎಂಬುದು ಸ್ಪಷ್ಟವಾಗಿದೆ. ಇದೀಗ 3 ಬುರುಡೆಗಳ ಬಗ್ಗೆ ಮಾತ್ರ ಮಾಹಿತಿ ಬಹಿರಂಗ. 3 ಬುರುಡೆಗಳು ಪುರುಷರದ್ದು ಎನ್ನುವಂಥದ್ದು ಸ್ಪಷ್ಟ. ಆದರೆ ಆ 3 ಸಾವಿನ ಕಾರಣಗಳು ಇನ್ನೂ ಅಸ್ಪಷ್ಟ. 3 ಸಾವಿನ ನಿಖರವಾಗಿ ಕಾರಣ ಏನು ಅನ್ನೋದು ಗೊತ್ತಾಗಿಲ್ಲ. ಪ್ರಾಥಮಿಕ ಮಾಹಿತಿ ಕಾರಣ ಹಲ್ಲೆ, ಕುರುಹು ಕಂಡು ಬಂದಿಲ್ಲ. ಸಿಕ್ಕವರ ಮೂಳೆಗಳು ಮುರಿದು ಹೋಗಿದೆ ಹಾಗೂ ಹಲ್ಲೆಗೆ ಒಳಗಾಗಿರುವಂತಹ ಕುರುಗಳಿಲ್ಲ. ವಿಷ ಸೇವನೆಯಿಂದ ಸಾವು ಅನುಭವಿಸಿರಬಹುದು ಅಂತ ಹೇಳಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇರುವಂತದ್ದು. ಅಹಮದಾಬಾದ್ ಲ್ಯಾಬ್ಗೆ ಈ ಒಂದು ಸ್ಯಾಂಪಲ್ಗಳನ್ನ SIT ಕಳಿಸಿಕೊಟ್ಟಿದೆ. ಇಲ್ಲಿಂದ ವರದಿ ಬಂದ ಬಳಿಕ ಈ ಒಂದು ಸಾವುಗಳ ಕಾರಣ ಗೊತ್ತಾಗಲಿದೆ. ಎಸ್ ವೀಕ್ಷಕರೇ, ನಾನು ಅವತ್ತಿಂದ ಹೇಳ್ತಾ ಇದ್ದೆ ಅಂತಂದ್ರೆ, ಯಾವುದೋ ಒಂದು ಕಳೆ ಬರಹ ಸಿಕ್ತು ಅಥವಾ ಯಾವುದೋ ಒಂದು ಮಣ್ಣಿನಲ್ಲಿರುವಂತಹ ಮೂಳೆ ತುಂಡು ಸಿಕ್ತು ಅಂತಂದ್ರೆ ಇದು ಗಂಡಿಂದ ಹೆಣ್ಣಿಂದ ಅಥವಾ ಯಾವ ವಯಸ್ಸಿನವರದ್ದು ಅಂತ ಕಂಡು ಹಿಡಿಬಹುದು ಹೊರತು ಹೇಗೆ ಸತ್ರು ಅಂತ ಕಂಡು ಹಿಡಿಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅಷ್ಟೂ ಮೂಳೆಗಳು ಆ ಒಂದು ಜಾಗದಲ್ಲಿ ಇರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಮಗೆ ಹೆಂಗ್ ಸತ್ರು ಅನ್ನೋದು ಗೊತ್ತಾಗೋದಿಲ್ಲ. ಅವರ ಒಂದು ಫ್ಯಾಮಿಲಿಗಳನ್ನ ಹುಡುಕಬೇಕು ಅಂತಂದ್ರೆ ಅಲ್ಲಿ ID ಕಾರ್ಡು ಜೊತೆಗೆ ಬಿದ್ದಿರಬೇಕು, ಅಥವಾ ID ಕಾರ್ಡ್ಗಳು ಕೂಡ ಅಲ್ಲಿರಬೇಕು, ಅಥವಾ ಯಾವುದೋ ಒಂದು BPL ಕಾರ್ಡು, APL ಕಾರ್ಡು, ಆಧಾರ್ ಕಾರ್ಡ್ ಆದ್ರೂ ಬಿದ್ದಿರ್ಬೇಕಲ್ಲಿ. ಇಲ್ಲ ಸುಮ್ಮನೆ ಕಂಡು ಹಿಡಿಲಿಕ್ಕೆ ಆಗೋದಿಲ್ಲ. ಕ್ಲಿಷ್ಟಕರವಾಗಿರುವಂತಹ ಪರಿಸ್ಥಿತಿ ಅದು. ಹಾಗೆ ಹೇಳೋಕ್ ಸಾಧ್ಯ ಇಲ್ಲ.
ಈಗ ಎಷ್ಟು ಒಂದು 6ನೇ ನಂಬರ್ ಸ್ಪಾಟ್ ಆಗಿತ್ತು ಅನ್ಸುತ್ತೆ. ನಾನು ಹಳೆ ಕತೆ ನೆನ್ಪು ಮಾಡ್ತಾ ಇದ್ದೀನಿ ನಿಮ್ಗೆ. 6ನೇ ನಂಬರ್ ಸ್ಪಾಟ್ ಅಲ್ಲಿ ಒಂದು ದೇಹ ಸಿಗುತ್ತೆ. ದೇಹ ಅಂದ್ರೆ ದೇಹ ಅಲ್ಲ, ಕಳೆಬರಹ ಸಿಗುತ್ತೆ. ಕಳೆಬರಹ ಸಿಕ್ಕಿದ ಕೂಡ ಸಾಕಷ್ಟು ಜನ ಹೇಳ್ತಾರೆ ಇದು ಮೊದಲೇ ಒಂದು ಸ್ಮಶಾನವಾಗಿತ್ತು. ಅಲ್ಲಿ ಇದ್ರೂ ಇಲ್ಲದೆ ಹೋದ್ರೂ ಹೆಣಗಳನ್ನ ಹೂತಾಕೋದು ಸಹಜವಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ಇನ್ನೂ ಸಾಕಷ್ಟು ಹೆಣಗಳು ಕೂಡ ಸಿಗುತ್ತೆ ಅನ್ನುವಂತಹ ವಿಚಾರಗಳನ್ನ ಸಾಕಷ್ಟು ಜನ ಬಹಿರಂಗಪಡಿಸಿದ್ರು. ಹಾಗೇನಂದ್ರೆ ಅಯ್ಯೋಯ್ಯೋಯ್ಯೋ ಧರ್ಮಸ್ಥಳದವ್ರನ್ನ ವಹಿಸ್ಕೊಂಡು ಬರ್ಬೇಕು ಅಂತ ಹೇಳಿ ಈ ರೀತಿಯಾಗಿ ಮಾತನಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಈಗ ಸ್ವತಃ ಚಿನ್ನಯ್ಯನೇ ಒಪ್ಕೊಂಡಲ್ರಿ. ಈಗ ಚಿನ್ನಯ್ಯನೇ ಒಪ್ಕೊಂಡಿದ್ದಾನೆ, ಇಲ್ಲ ಬುರುಡೆ ಗ್ಯಾಂಗ್ನ ಸಾಕಷ್ಟು ಸದಸ್ಯರು ನನ್ನ ಜೊತೆಗೆ ಬಂದ್ರು, ನನಗೆ ಹೇಳಿದ್ರು ಹಿಂಗ್ ಮಾಡು ಅಂತ ಹೇಳಿ, ಅದಕ್ಕೆ ನಾನು ಮಾಡಿದೆ ಅಂತ. ಶಿವಮೊಗ್ಗ ಜೈಲಿಗೆ ಹೋದ್ಮೇಲೆ ಗೊತ್ತಾಯ್ತಾ ಆತನಿಗೆ. FSL ರಿಪೋರ್ಟ್ ತಿಮ್ರೋಡಿ ಟೀಮ್ಗೆ ಹಿನ್ನಡೆ. ತಿಮ್ರೋಡಿ ಟೀಮ್ ಮಾಡ್ತಾ ಬಂದಿದ್ದಂತಹ ವಾದವೇ ಬೇರೆ ಇತ್ತು. ಆ ವಾದಕ್ಕೂ FSL ರಿಪೋರ್ಟ್ಗೂ ಭಾರಿ ವ್ಯತ್ಯಾಸ. FSL ರಿಪೋರ್ಟ್ ತಿಮ್ರೋಡಿ ಟೀಮ್ಗೆ ಹಿನ್ನಡೆ. ತಿಮ್ರೋಡಿ ಟೀಮ್ ಮಾಡ್ತಾ ಬಂದಿದ್ದಂತಹ ವಾದನೆ ಬೇರೆ ಇತ್ತು. ಆ ವಾದಕ್ಕೆ FSL ರಿಪೋರ್ಟ್ಗೂ ಭಾರಿ ವ್ಯತ್ಯಾಸವಿದೆ. ಜುನಿಗ ಹೇಳಿದ್ದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ. ಈಗಾಗಲೇ ಕೋರ್ಟ್ನಲ್ಲಿ ಮರು ಹೇಳಿಕೆ ನೀಡಿರುವಂತಹ ಚಿನ್ನಯ್ಯ, SITಯ ತನಿಖಾ ಸ್ವರೂಪ ಯಾವ ದಿಕ್ಕಿಗೆ ಹೊರಳಲಿದೆ, ಮುಂದೆ ಏನು ಮಾಡಲಿದೆ ತಿಮ್ರೋಡಿ ಹಾಗೂ ಮಟ್ಟಣ್ಣ ಅವರ ಟೀಮ್ ಕುತೂಹಲ ಮೂಡಿಸಿದೆ. ಧರ್ಮಸ್ಥಳ ಫೈಲ್ಸ್ ಪ್ರಕರಣ. ವೀಕ್ಷಕರೇ, ಬುರುಡೆ ಗ್ಯಾಂಗ್ನ 4-5 ಸದಸ್ಯರಿಗೆ ಈ ಮಾತನ್ನ ಹೇಳಬೇಕು. ನೀವು ಕಟ್ಟಿರುವಂತಹ ಮಾಯಾಜಾಲ, ನೀವು ಹಿಡಿದಿರುವಂತಹ ಅಷ್ಟೂ ಒಂದು ಏನ್ ಹೇಳ್ತಾರೆ ಬೇಲಿ ಎಲ್ಲವೂ ಮುರ್ಕೊಂಡು ಬಿದ್ದಂಗ ಆಯ್ತು. ಈಗ ನೆಕ್ಸ್ಟ್ ಪ್ಲಾನ್ ಏನು ಅಂತ ಯೋಚನೆ ಮಾಡಿಟ್ಕೊಳ್ಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.